ನಮಸ್ಕಾರ ಬಸ್ಸು ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರಿ ಸ್ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಸ್ವಾಗತ. ಮೊದಲನೇ ಅಪ್ಡೇಟ್ಗೆ ಹೋಗ್ಬಿಡೋಣ. ಪಟ್ ನನಗೆ ಬೇಕಾ ಚಾನಲ್ಗೆ ಸಬ್ಸ್ಕ್ರೈಬ್ ಹಾಕೊಳ್ಳಿ ಮಗ್ಗ. ಮೊದಲನೇ ಅಪ್ಡೇಟು ಶ್ರೀಲಂಕನ್ ಸ್ಕ್ವಾಡ್ನ ಅನೌನ್ಸ್ ಮಾಡಿದರೆ T20 ಸೀರೀಸ್ಗೆ ಅಗೇನ್ಸ್ಟ್ ಇಂಡಿಯಾ ಸ್ಕ್ವಾಡ್ನ ಡಿಸ್ಪ್ಲೇ ಮಾಡ್ತಾ ಇದೆ. ನೋಡ್ತಾ ಇರ್ಬೋದು ಶ್ರೀಲಂಕಾ ಅವರ ಕ್ಯಾಪ್ಟನ್ಸಿಲಿ ಹೋಗ್ತಾ ಇದೆ ಟೀಮು. ಯಾರ್ಯಾರಿಗೋ ಹೆಂಗಿಂಗೋ ಏನೇನೋ ಕ್ಯಾಪ್ಟನ್ಸಿಗಳನ್ನ ಕೊಡ್ತಾರೆ. ಶ್ರೀಲಂಕಾ ಅವ್ರಿಗೂ ಕೂಡ ಕ್ಯಾಪ್ಟನ್ಸಿ ಕೊಟ್ಬಿಟ್ಟಿದ್ರೆ ಇಂಡಿಯಾ ಮೇಲೆ ನಿಭಾಯಿಸಪ್ಪ ನೀನು ಶಿಷ್ಯ ಅಂತ. ಸೊ ನೋಡೋಣ ಶ್ರೀಲಂಕಾ ಅವ್ರು ಯಾವ ಥರ ನಿಭಾಯಿಸ್ತಾರೆ ಅಂತ. ನಿಸಾಂಕ ಅವರಿದ್ದಾರೆ, ಪೆರೇರಾ, ಕುಶಾಲ್ ಪೆರೇರಾ, ಆಮೇಲೆ ಫರ್ನಾಂಡೋ ಅವ್ರನ್ನ ಹಾಕೊಂಡಿದ್ದಾರೆ, ಕುಶಾಲ್ ಮೆಂಡಿಸ್, ದಿನೇಶ್ ಚಾಂಡಿಮಲ್ ಆಡ್ತಾನೇ ಇದ್ದಾರೆ ವರ್ಷಾನುಗಟ್ಲೆಯಿಂದ. ನೋಡೋಣ ಹೆಂಗೆ ಪರ್ಫಾರ್ಮ್ ಮಾಡ್ತಾರೆ ಚಾಂಡಿಮಲ್ ಈ ಒಂದು ಸೀರೀಸಲ್ಲಿ ಅಂತ. ಆಮೇಲೆ ಮೆಂಡಿಸ್ ಅವ್ರನ್ನ ಹಾಕೊಂಡಿದ್ದಾರೆ, ದಶವಂತ್ ಶನಾಕ, ಸರಂಗ, ಆಮೇಲೆ ವೆಲಾಲಿಗೆ ಸಖತ್ತಾಗಿ ಪರ್ಫಾರ್ಮ್ ಮಾಡಿದ್ರು. ಲಾಸ್ಟ್ ಸೀರೀಸ್ಗಳೆಲ್ಲ ಏಷ್ಯಾ ಕಪ್ಪೆಲ್ಲ ಮಸ್ತಾಗಿ ಪರ್ಫಾರ್ಮ್ ಮಾಡಿದ್ರು ವೆಲಾಲಿಗೆ. ನೋಡೋಣ ಹೆಂಗೆ ಪರ್ಫಾರ್ಮ್ ಮಾಡ್ತಾರೆ ಅಂತ. ತೀಕ್ಷಣ ಅವರಿದ್ದಾರೆ, ಆಮೇಲೆ ಚಮಿಂದು ಅವರಿದ್ದಾರೆ. ಯಾವುದೋ ಹೊಸ ಹೆಸರು ಥರ ಕಾಣಿಸ್ತದೆ ಚಮಿಂದು ಅವ್ರದ್ದು. ಓಕೆ, ಮತೀಶಾ ಪತಿರಾಣ ಆಸ್ ಯೂಶುವಲ್ ನೋಡಿ ಗೊತ್ತಿರೋವಂಥ ನೇಮೆ. ತುಷಾರ ಅವರಿದ್ದಾರೆ, ಆಮೇಲೆ ಚಮೀರಾ ಆ್ಯಂಡ್ ಫರ್ನಾಂಡೋನ ಬಿನೂರ್ ಫರ್ನಾಂಡೋ ಏನೋ ಒಂಥರ ವಿಚಿತ್ರವಾಗಿರುವಂಥ ಹೆಸರುಗಳು ಶ್ರೀಲಂಕನ್ಸ್ದು. ಸೊ ಓಕೆ, ಇದು ಇರೋವಂಥ ಸ್ಕ್ವಾಡು. ನೋಡೋಣ ಹೆಂಗೆ ಪರ್ಫಾರ್ಮ್ ಮಾಡ್ತಾರೆ ಈ ಶ್ರೀಲಂಕನ್ ಟೀಮು ಅಂತ. ಅಪ್ಡೇಟ್ ಬಿಟ್ಟು ಹಾರ್ದಿಕ್ ಪಾಂಡ್ಯ ಅವರಿಗೆ ಫಿಟ್ನೆಸ್ ಇಶ್ಯೂ ಇದೆ, ಅವ್ರಿಗೆ ಅವೈಲಬಿಲಿಟಿ ಇಶ್ಯೂ ಇದೆ, ಅದಿದೆ ಇದಿದೆ ಅಂತ ಎಲ್ಲ ಸೆಲೆಕ್ಷನ್ ಕಮಿಟಿ ಅಧ್ಯಕ್ಷರಾಗಿರುವಂಥವ್ರು ಅಜಿತ್ ತಗರ್ಕರ್ ಜೊತೆಗೆ ಗೌತಮ್ ಗಂಭೀರ್ ಅವರೆಲ್ಲ ಹೇಳ್ತಾ ಇದ್ದಂಗೆ ಹಾರ್ದಿಕ್ ಪಾಂಡ್ಯ ಅವರು ನನ್ನ ಹೈಯೆಸ್ಟ್ ಯೋಯೋ ಟೆಸ್ಟ್ ಸ್ಕೋರ್ ಎಷ್ಟೋ ಗೊತ್ತಾಮ ಅಂತ ಹೇಳಿದ್ದಾರೆ. 21.7 ಅಂತೆ ಅವರ ಹೈಯೆಸ್ಟ್ ಯೋಯೋ ಟೆಸ್ಟ್ ಸ್ಕೋರು. ನಾನು ಫಿಟ್ ಇದ್ದೀನಮ್ಮ ಅನ್ನೋ ಥರ ಹೇಳಿದ್ದಾರೆ ಹಾರ್ದಿಕ್ ಪಾಂಡ್ಯ ಅವರು. ಬಟ್ ಹಾರ್ದಿಕ್ ಪಾಂಡ್ಯ ಅವರ ಚರಿತ್ರೆನ ನೋಡ್ತು ಅಂತಂದರೆ ಸುಮಾರು ಸಲ ಇಂಜುರಿ ಆಗಿರುತ್ತೆ, ಸುಮಾರು ಸಲ ರಿಕವರ್ ಆಗಿರೋದಿದೆ. ಸೊ ವರ್ಷಗಟ್ಟಲೆ ಡಿಸಪಿಯರ್ ಆಗಿರೋದಿದೆ ಹಾರ್ದಿಕ್ ಪಾಂಡ್ಯ ಅವರು. ಸೊ ಆದ್ದರಿಂದ ಈ ಒಂದು ಮೂವ್ ಮಾಡ್ಕೊಳ್ಳೋದಕ್ಕೆ ಎದುರ್ಕೊಂತ ಇದ್ದಾರೆ ಅಂತ ಕಾಣಿಸಿದೆ. ಸೆಲೆಕ್ಷನ್ ಕಮಿಟಿ ಅಧ್ಯಕ್ಷರಾಗಿರುವಂಥ ಅಜಿತ್ ತಗರ್ಕರ್ ಅವರು ನೆಕ್ಸ್ಟ್ T20 ವರ್ಲ್ಡ್ ಕಪ್ ಇವರೇ ಕ್ಯಾಪ್ಟನ್ ಅಂತ ಇಲ್ಲಿಂದನೇ ತಗೊಂಡೋಗ್ಬೇಕು ಅಂತ ಅವ್ರಿಗೆ ಸ್ವಲ್ಪ ಭಯ ಬಂದಿದೆ ಅಂತ ಕಾಣಿಸಿದೆ. ಜೊತೆಗೆ ಬೇರೆ ಇಶ್ಯೂಸು ಕೂಡ ಇದೆ. ಸೊ ಇವ್ರು ಏನೇ ಸ್ಕೋರ್ ಹೇಳಿದ್ರು ಕೂಡ ನಂದು ಅಷ್ಟು ಸ್ಕೋರ್ ಇದೆ, ಇಷ್ಟು ಸ್ಕೋರ್ ಅದಿದೆ ಅಂತ ಸೆಲೆಕ್ಷನ್ ಕಮಿಟಿ ಅಧ್ಯಕ್ಷರು ರೆಡಿ ಆಗಿಲ್ಲ ಅವ್ರನ್ನ ಕ್ಯಾಪ್ಟನ್ ಮಾಡೋದಕ್ಕೆ. ಅಪ್ಡೇಟ್ ಬಂದ್ರಿ ರಾಹುಲ್ ದ್ರಾವಿಡ್ ರಿಲೇಟೆಡ್ ಅಪ್ಡೇಟ್ ಬರ್ತಿದೆ ಮಗ. ರಾಹುಲ್ ದ್ರಾವಿಡ್ ಏನೋ ಅವರ ಹಳ್ಳಿ ಟೀಮು ರಾಜಸ್ಥಾನ್ ರಾಯಲ್ಸಿಗೆ ಸೇರ್ಕೊಬೇಕು ಅಂತ ಅನ್ಕೊಂತ ಇದ್ದಾರಂತೆ ಅಂತ ಅಂತೆ ಪಂತೆ ಕಂತೆ ಊಹಾಪೋಹಗಳೆಲ್ಲ ಬರ್ತಾ ಇದೆ. ಫಸ್ಟು DC ಸೇರ್ಕೊಂತಾರೆ ಅಂತ ಬಂತು, KKRಗೆ ಸೇರ್ಕೊಂತಾರೆ ಮೆಂಟರ್ ಆಗಿ ಅಂತೆಲ್ಲ ಬಂದಿತ್ತು ಅಪ್ಡೇಟು. ಸೊ ಇದು ಇವಾಗ ಬರಲೇಬೇಕಾಗಿತ್ತು, ಯಾಕಂದರೆ ಒಂದು ಸ್ವಲ್ಪ ಕೋರ್ಲೇಟ್ ಆಗುತ್ತಲ್ಲ. ಯಾಕಂದರೆ ಅವರು ಮೆಂಟರ್ ಕೂಡ ಆಗಿದ್ದಂಥವ್ರು, ಕ್ಯಾಪ್ಟನ್ ಕೂಡ ಆಗಿದ್ದಂಥವ್ರು, ಲೀಡ್ ಮಾಡಿದಂಥವ್ರು ರಾಜಸ್ಥಾನ್ ರಾಯಲ್ಸ್ನ. ಸೊ ಅವ್ರು ಹೋಗ್ತಾರೆ ಅದು ಇದು ಅಂತೆಲ್ಲ ರೂಮರ್ಸ್ ಅದು ಸ್ಪ್ರೆಡ್ ಆಗಲೇಬೇಕು. ಇವಾಗ KL ರಾಹುಲ್ RCBಗೆ ಬರ್ತಾರೆ ಅಂತ ಯಾವ ರೀತಿ ರೂಮರ್ ಸ್ಪ್ರೆಡ್ ಆಯಿತು, ಸೊ ಆ ಥರ ಇದು ಕೂಡ ಸ್ಪ್ರೆಡ್ ಆಗಬೇಕು. ಆಗಿದೆ ಅಷ್ಟೇ. ಸದ್ಯಕ್ಕೆ RCBಗೆ ಬರ್ತಾರೆ ಅಂತ ಒಂದು ರೂಮರ್ ಸ್ಪ್ರೆಡ್ ಆಗಿಲ್ಲ ಅಷ್ಟೇ. ರಾಹುಲ್ ದ್ರಾವಿಡ್ ಅವರು ಅದೊಂದು ಬಿಡ್ತು ಅಂದರೆ ಎಲ್ಲನೂ ಕೂಡ ಸ್ಪ್ರೆಡ್ ಆಗಿದೆ. ಸೊ ಈ 3 ಫ್ರಾಂಚೈಸಿಗಳ ಲಿಸ್ಟು ಹೆಸರು ಇವಾಗ ಲಿಸ್ಟಲ್ಲಿದೆ. ಇನ್ನು ಲಕ್ನೋ ಸೂಪರ್ ಜೈಂಟ್ಸು ಅವ್ರದ್ದು ಇವ್ರದ್ದು ಎಲ್ಲರನ್ನೂ ಕೂಡ ಬರಬೇಕು ಅಷ್ಟೇ. ಅದಕ್ಕೆ ಹೋಗ್ತಾರೆ ಇದಕ್ಕೆ ಹೋಗ್ತಾರೆ. ಯಾಕೆ ಎಲ್ಲ 10 ಫ್ರಾಂಚೈಸಿನೂ ಕೂಡ ಲಿಸ್ಟ್ ಹೇಳ್ಬಿಡಿ, ಇವ್ರಿಗೆ ಸೇರ್ಕೊಂತಾರೆ ಅವ್ರಿಗೆ ಸೇರ್ಕೊಂತಾರೆ ಅಂತ. ಸುಮ್ಮನೆ ಅವ್ರಿಗೆ ಗೊತ್ತಿರೋದಿಲ್ಲ ಇದು. ರಾಜಸ್ಥಾನ್ ರಾಯಲ್ಸಿಗೆ ನಾನು ಸೇರ್ಕೊಂತೀನಿ ಗುರು ನನ್ನ ಥರ ಇವಾಗ ಕೂತ್ಕೊಂಡು ಯೋಚನೆ ಮಾಡ್ತಿದ್ದಾರೆ. ನನ್ನ ವಿಡಿಯೋ ನೋಡ್ಬಿಟ್ರು ಅಂದರೆ ರಾಹುಲ್ ದ್ರಾವಿಡ್ ಅವರು ನನಗೇ ಗೊತ್ತಿಲ್ವಲ್ಲ ಗುರು ಈ ಮ್ಯಾಟ್ರು ಅಂತ ಜಸ್ಟ್ ರೂಮರ್ಸ್ ಸ್ಪ್ರೆಡ್ ಆಗ್ತಿದ್ದು. ನೋಡೋಣ ಅಲ್ಟಿಮೇಟ್ಲಿ ಯಾವ ಫ್ರಾಂಚೈಸ್ನ ಚೂಸ್ ಮಾಡ್ತಾರೆ ಅವರು ಅಂತ. ಅಪ್ಡೇಟ್ ನಂಬರ್ 4, ECB ಅವರು ಇನ್ವೈಟ್ ಮಾಡಿದರೆ IPLನ ಫ್ರಾಂಚೈಸ್ಗಳನ್ನ ಇನ್ವೆಸ್ಟ್ ಮಾಡಿ ನಮ್ಮ 100ಅಲ್ಲಿ ಅಂತ. ಸೊ ಅವ್ರದ್ದು 100 ಇದೆಯಲ್ಲ, ಇನ್ನೇನು ಸ್ಟಾರ್ಟ್ ಆಗ್ತಿದೆ 100 ಬರ್ತಾ ಇದೆ. ಸೊ ಅದರಲ್ಲಿ ಪೊಟೆನ್ಷಿಯಲ್ ಇನ್ವೆಸ್ಟರ್ಸ್ ಆಗಿ ಬರ್ರಿ ನೀವು ಅನ್ನೋ ಥರ ಕೇಳ್ಕೊಂಡಿದ್ರಂತೆ. 49% ಸ್ಟೇಕ್ಸ್ನ ಇವರು ಕೊಡೋದಕ್ಕೆ ರೆಡಿ ಆಗಿದಂತೆ. ಅಲ್ಲಿರುವಂಥ ಎಲ್ಲ ಫ್ರಾಂಚೈಸಿಗಳನ್ನು ಕೂಡ 49% ಕೊಟ್ಬಿಡೋದು, 51% ಇಟ್ಕೊಂಡ್ಬಿಡೋದು, ಅರ್ಧಕ್ಕಿಂತ ಜಾಸ್ತಿ ಇಟ್ಕೊಂಡ್ಬಿಡೋದು. ಆಮೇಲೆ ಹೆಸರು ಏನೋ ಚೇಂಜ್ ಮಾಡೋದಕ್ಕಾಗೋದಿಲ್ಲ. ಇವಾಗ RCB ಏನಾದ್ರು ಹೋಗ್ಬಿಟ್ಟಲ್ಲಿ ಸ್ಟೇಕ್ನ ಶೇರ್ಗಳನ್ನೆಲ್ಲ ತಗೊಂತು ಅಂತ ಅಂದ್ರೂ ಕೂಡ ಇಲ್ಲಿ 49% ಮಾತ್ರ ಕೊಟ್ಟಿರೋದ್ರಿಂದ ಮೆಜಾರಿಟಿ ಅವ್ರ ಹತ್ರ ಇಟ್ಕೊಂಡಿರೋದ್ರಿಂದ 51% ಇಟ್ಕೊಂಡಿರೋದ್ರಿಂದ ಹೆಸರಿಗೆಲ್ಲ ಚೇಂಜ್ ಮಾಡೋಕ್ಕಾಗಲ್ಲ. ರಾಯಲ್ ಚಾಲೆಂಜರ್ಸ್ ಅಂತ ಎಲ್ಲ ಇಡೋಕ್ಕಾಗೋದಿಲ್ಲ ಅಲ್ಲಿ. ಸೊ ಸುಮ್ಮನೆ ಏನೋ ಒಂಥರ ಕೊಟ್ಟಿದ್ರೆ ಒಟ್ಟಿನಲ್ಲಿ IPL ಫ್ರಾಂಚೈಸಿಗಳನ್ನು ಕೂಡ ಏನೋ ಇಂಟ್ರೆಸ್ಟ್ನ ಸ್ವಲ್ಪ ತೋರಿಸಿದ್ರಂತೆ ಸ್ಟೇಕ್ಸ್ನ ತೊಗೊಳೋದ್ರಲ್ಲಿ. ಸೊ ನನಗನ್ಸೋ ಮಟ್ಟಿಗೆ ಇದು ಹೆವಿ ಕ್ಲಿಕ್ ಆಗುತ್ತೆ. ಅನ್ಲೆಸ್ ಆ್ಯಂಡ್ ಅಂಟಿಲ್ ಕಂಪ್ಲೀಟ್ಲಿ ಫುಲ್ ಫ್ಲೆಡ್ಜ್ ಆಗಿ IPL ಫ್ರಾಂಚೈಸಿಯಲ್ಲಿ ಹೋಗ್ಬಿಟ್ಟು ತಗೊಳ್ಳೋವರೆಗೂ ಕೂಡ ಅಷ್ಟೊಂದು ಅಂಥ ಮಟ್ಟಿಗೆ ಕ್ಲಿಕ್ ಆಗುತ್ತೆ ಅದು 100 ಅಂತ ನನಗೇನು ಅನ್ನಿಸ್ತಾ ಇಲ್ಲ. ಇಲ್ಲಿ 49% ಶೇರ್ನ ಕೊಟ್ಬಿಟ್ಟು ಆಟ ಆಡ್ತಾರೆ ಅಂತ ಅಂದರೆ 51%ನ ಇಟ್ಕೊಂಡು. ಸೊ ಇದು ಯಾಕೋ ಅರ್ಥ ಇಲ್ಲ ಅಂತ ಕಾಣಿಸುತ್ತೆ. ನನಗೇನೋ ಅನ್ಸಲ್ಲ ಯಾವುದೇ IPL ಫ್ರಾಂಚೈಸ್ ಹೋಗ್ಬಿಟ್ಟು ಇಲ್ಲಿ ಇನ್ವೆಸ್ಟ್ ಮಾಡ್ತಾರೆ ಅಂತ. ಬಟ್ ಏನೋ ಇಂಟ್ರೆಸ್ಟ್ ತೋರಿಸ್ತಿದ್ದಾರೆ ಅದು ಇದು ಅಂತೆಲ್ಲ ಅಪ್ಡೇಟ್ ರೂಮರ್ಸ್ಗಳು ಸ್ಪ್ರೆಡ್ ಆಗ್ತಿದೆ. ನೋಡೋಣ
ಯಾರು ಹೋಗ್ಬಿಟ್ಟು ಅಲ್ಲಿ ಇನ್ವೆಸ್ಟ್ ಮಾಡ್ತಾರ, ನಮ್ಮ RCB ಅವ್ರು ಹೋಗ್ಬಿಟ್ಟು ಅಲ್ಲಿ ಇನ್ವೆಸ್ಟ್ ಮಾಡ್ತಾರ ದ 100 ಅಲ್ಲಿ ಅಂತ. ಅಪ್ಡೇಟ್ ನಂಬರ್ 5, ನೆನ್ನೆ ಗೌತಮ್ ಗಂಭೀರ್ ಅವರು ಬುಮ್ರಾಗೆ ಏನಕ್ಕೆ ರೆಸ್ಟ್ ಕೊಟ್ಟಿದ್ರ ಅಂತ ಕೇಳಿದಾಗ ಗೌತಮ್ ಗಂಭೀರ್ ಅವರು ರೆಸ್ಪಾಂಡ್ ಮಾಡ್ತಾರೆ ಈ ತರ, ಬುಮ್ರಾ ನಮಗೆ ಇಂಪಾರ್ಟೆಂಟ್ ಮ್ಯಾಚ್ಗಳನ್ನ ಆಡಬೇಕು ಗುರು, ಶ್ರೀಲಂಕಾ ಮೇಲೆ ಏನದು ಇಂಪಾರ್ಟೆಂಟ್ ಅಲ್ಲ ಅಂತ ಕಾಣಿಸ್ತು ಅಂತ ಕಾಣಿಸುತ್ತೆ ಗೌತಮ್ ಗಂಭೀರ್ಗೆ. ಅದಕ್ಕೋಸ್ಕರ ಬುಮ್ರಾ ಫಾಸ್ಟ್ ಬೌಲರ್ಸ್ಗೆ ಅವರು ಮಾತಾಡಿರೋದು, ಫಾಸ್ಟ್ ಬೌಲರ್ಸ್ಗೆ ಕಂಪ್ಯಾರಿಟಿವ್ಲಿ ಬ್ಯಾಟರ್ಸ್ಗಳಿಗೆ ಕಂಪೇರ್ ಮಾಡ್ತು ಅಂತಂದರೆ ಅವರಿಗೆ ರೆಸ್ಟ್ನ ಅಗತ್ಯತೆ, ರಿಕವರಿಯ ಅಗತ್ಯತೆ ಜಾಸ್ತಿ ಇರುತ್ತೆ. ಸೊ ಅದನ್ನ ನಾವು ಬುಮ್ರಾಗೆ ಇಲ್ಲಿ ಸ್ವಲ್ಪ ರೆಸ್ಟ್ನ ಕೊಟ್ಬಿಟ್ಟು, ಈ ಸೀರೀಸಲ್ಲಿ ರೆಸ್ಟ್ನ ಕೊಟ್ಬಿಟ್ಟು ಮುಂದೆ ಬರುವಂಥ ಟೆಸ್ಟ್ ಸೀರೀಸ್ಗಳೆಲ್ಲ ಏನಿದೆ ಅದರೆಲ್ಲ ಫುಲ್ಲು ಆಸ್ಟ್ರೇಲಿಯಾ ಸೀರೀಸ್ ಎಲ್ಲ ಬರ್ತಾ ಇದ್ದಾರಲ್ಲ, ಬೆಂಕಿಯಾಗಿ ರೆಡಿ ಆಗಬೇಕು ನಮ್ಮ ಬುಮ್ರಾ ಅವರು ಅಂತ ಹೇಳಿದರೆ. ಒಟ್ಟಲ್ಲಿ ಬೇಸಿಕಲಿ ಅವ್ರು ಹೇಳೋದು ಇಷ್ಟೇ, ಬ್ಯಾಟರ್ಸ್ಗೆ ಕಂಪೇರ್ ಮಾಡ್ತು ಅಂತಂದರೆ ಫಾಸ್ಟ್ ಬೌಲರ್ಸ್ಗೆ ರಿಕವರಿ ರೆಸ್ಟ್ನ ಅಗತ್ಯತೆ ಜಾಸ್ತಿ ಇದೆ ಅಂತ ಗಂಭೀರಣ್ಣ ಹೇಳಿದರೆ. ಇದಿಷ್ಟ ಆಗಿತ್ತು ಮಗ ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿತ್ತು ನಾವು ಲೈಕ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿದ್ರೆ ಸಬ್ಸ್ಕ್ರೈಬ್ ಕೂಡ ಆಗ್ಬೋದು. ಬಾಯ್.